ನಮಸ್ತೆ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಒಳ್ಳೆ ಸರ್ಪ್ರೈಸ್ ಅಂತ ಸಿಕ್ತು. ಏನಂದ್ರೆ ನಾನು ಈಗ ಯುಗಾದಿ ಹಬ್ಬ ಬರ್ತಿದೆ ಅಲ್ವಾ? ಸೊ ಎಲ್ಲಾ ಪೇರೆಂಟ್ಸ್‌ಗೂ ಆಸೆ ಇದ್ದಂಗೆ ನನ್ಗೂನು ಸಹ ನನ್ನ ಮಗಳು ಹಬ್ಬದಲ್ಲಿ ಇರ್ಬೇಕು ಅಂತ ಇತ್ತು. ಸೊ ಹನಿಗೆ ನಾನು ಒಂದು 10 ಡೇಸಿಂದ ಹೇಳ್ತಾನೆ ಇದ್ದೆ, "ಹಬ್ಬಕ್ಕೆ ಬರ್ತೀಯಾ ಅಮ್ಮ?" ಅಂತ ಅಂದ್ಬಿಟ್ಟು. ಅವಳು, "ಇಲ್ಲಮ್ಮ ಈ ತರ ಮೇಲ್ ಹಾಕಿದ್ದೀನಿ ರಜಕ್ಕೋಸ್ಕರ. ಇನ್ನು ನನಗೆ ಸ್ಯಾಂಕ್ಷನ್ ಆಗಿಲ್ಲ" ಅಂತಾನೆ ಹೇಳ್ಕೊಂಡ್ ಬಂದ್ಲು. ಆಮೇಲೆ ಲಾಸ್ಟ್ ವೀಕಲ್ಲೂನು ಕೇಳ್ತಾನೆ ಇದ್ದೆ, "ಸ್ಯಾಂಕ್ಷನ್ ಆಯ್ತಾ?" ಅಂತ ಅಂದ್ಬಿಟ್ಟು. "ಇಲ್ಲಮ್ಮ ಇನ್ನೂ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ಲು. ಈಗ ಒಂದು 4 ಡೇಸ್ ಬ್ಯಾಕ್ ಕಾಲ್ ಮಾಡಿದಾಗ, "ಇಲ್ಲಮ್ಮ ಈ ತರ ಕೊಡಲ್ಲ ರಜಾ" ಅಂತ ಹೇಳ್ಬಿಟ್ಟು. ಅಂದ್ರೆ ಕಾಲೇಜ್ ರಜಾ ಇದೆ, ಬಟ್ ಹಾಸ್ಟೆಲ್ ಅಲ್ಲಿ ನನಗೆ ಪರ್ಮಿಷನ್ ಸಿಗ್ತಾ ಇಲ್ಲಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ಲು. ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಒಂಥರ ಮೂಡ್ ಆಫ್ ಅಂತಾನೆ ಹೇಳ್ಬೋದು. ನನ್ಗೆ ಹಬ್ಬ ಅನ್ನೋ ಒಂದು ಸಡಗರನೇ ಇರ್ಲಿಲ್ಲ ನನ್ಗೆ. ಓಕೆ ಬಿಡು, ಇನ್ನೇನ್ ಮಾಡಕ್ಕಾಗತ್ತೆ, ಮಗು ಏನ್ ಮಾಡತಾಳೆ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಇದ್ದೆ. ಬಟ್ ಇವತ್ತು ಬೆಳಿಗ್ಗೆ ಸಡನ್ ಆಗಿ ಬಂದು ಸರ್ಪ್ರೈಸ್ ಮಾಡಿದ್ಲು. ಬಟ್ ನನ್ಗೆ ಅಂತ ಮೂಮೆಂಟ್ಸ್ನೆಲ್ಲ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಫಸ್ಟೇ ಗೊತ್ತಿದ್ರೆ ಒಂಥರ ಪ್ಲಾನ್ ಮಾಡ್ಬೋದಿತ್ತು. ಸರ್ಪ್ರೈಸ್ನ ಹೆಂಗ್ ಪ್ಲಾನ್ ಮಾಡೋದು ಅಲ್ವಾ? ಇನ್ನ ಹನಿ ಬಂದಿದ ತಕ್ಷಣ ಪಾವನಿದು ಅವಳದು ಟ್ರಾಲಿ ಎಲ್ಲ ಓಪನ್ ಮಾಡಿ ಏನ್ ತಂದಿದ್ದಾಳೆ ಏನ್ ತಂದಿಲ್ಲ ಅಂತ ಚೆಕ್ ಮಾಡೋದೇ ಆಗೋಗ್ಬಿಡತ್ತೆ. ಸೊ ಆಮೇಲೆ ನಾನು ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯ ಮಾಡ್ಬೇಕು ಅಂತ ಹೇಳಿ ನೆನೆನೆ ಡಿಸೈಡ್ ಮಾಡಿದ್ದೆ. ಬಟ್ ಹನಿ ಟೊಮೊಟೊ ಗೊಜ್ಜು ಬೇಕು ಅಂತ ಹೇಳಿದ್ಲು. ಸೊ ಹಂಗಾಗಿ ಅವಳಿಗೆ ಇಷ್ಟವಾಗಿರುವಂತ ಟೊಮೊಟೊ ಗೊಜ್ಜುನು ಸಹ ಮಾಡಿದೆ. ಇವತ್ತಿನ ದಿನ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ನನ್ಗೆ.